ವೆಲ್ಕಮ್ ಟು ದಿನಚರಿಯನ ದಿನ 43 ಹಿಂದಿನಂತೆ ಹೋಟ್ಲಲ್ಲಿ ಹೋಗಿ ಒಂದು ಬ್ಲಾಕ್ ಕಾಫಿ ಹಾಕೊಂಡು ಸ್ಟುಡಿಯೋಗೆ ಎಂಟ್ರಿ. ಸ್ಟುಡಿಯೋದಲ್ಲಿ ಕೂತ್ಕೊಂಡು ಸ್ವಲ್ಪ ಕೆಲಸ ಮಾಡ್ತಾ ಇದ್ದೆ. ಈ ಹುಡುಗ ಅವನಲ್ಲ ಇನ್ನು ರೋಡ್ ಅಲ್ಲಿ ಆಚೆ ಹೋಯ್ತಾ ಇದ್ನ. ಟಕ್ ಅಂತ ನಾನು ನೋಡ್ಬಿಟ್ಟು ನಗಿತಾ ಇದ್ದ. ನಾನು ಬದಲಿಗೆ ನಗಿದೆ. ಆಮೇಲೆ ಹತ್ರ ಬಂದ, ಅಣ್ಣ ನೀವು ವಿಡಿಯೋ ಮಾಡೋದೆಲ್ಲ ನೋಡ್ತೀನಿ, ನಾನು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನಿಮ್ ಫಾಲೋ ಮಾಡ್ತಾ ಇದೀನಿ ಅಂತ. ಓ ಹಂಗ ಅಂತ ನಂಗೂ ಒಳಗೊಳ್ಳಿ ಒಂದ್ ಸ್ವಲ್ಪ ಖುಷಿ. ಸರಿ ಬ್ರೋ ನಿಮ್ ಹೆಸರೇನು ಅಂದೆ. ಅವನ ಹೆಸರು ಅದೇನೋ ಹೇಳ್ದ, ನಾನು ಮರ್ತ್ಕೊಬಿಟ್ಟೆ. ಪಾಪ ವಿಡಿಯೋ ನೋಡ್ತಾ ಇದ್ರೆ ನನ್ನ ಹೆಸರು ಕ್ಯಾಪ್ಟನ್ ಇಲ್ಲ ಅಂತ ಬೇಜಾರ್ ಮಾಡ್ಕೊತಾ ಇರ್ತಾನೇನೋ. ಹಂಗೇನು ಬೇಜಾರ್ ಮಾಡ್ಕೊಬಿಡಿ. ಆಲ್ರೆಡಿ ಹೇಳಿದೆ ನಿಮ್ಗೆ ಹಳೆ ವಿಡಿಯೋದಲ್ಲಿ ನಾನು ಮರವನ್ ಕಾಯಿಲೆ ಬಗ್ಗೆ ಹೇಳ್ತೀನಿ ಅಂತ. ನಿಮ್ಗೆ ಸರಿಯಾಗಿ ಎಕ್ಸ್ಪ್ಲೈನ್ ಮಾಡಕ್ ಆಗಿಲ್ಲ. ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಅವನ ಅಜ್ಜಿ ಇವತ್ತು ಏನೋ ಗೊತ್ತಿಲ್ಲ ಗೈಸ್, 12:30 ಅಲ್ಲ 10:00 ಹೊಟ್ಟೆ ಹಸಿಯಕ್ಕೆ ಸ್ಟಾರ್ಟ್ ಆಗೋಯ್ತು. ಬೆಳಗ್ಗೆ 9:00 ನಾಷ್ಟ ಮಾಡಿದ್ರು. ಹಸು ಅಂದ್ರೆ ಅಂತಿಂತ ಹಸು ಅಲ್ಲ. ಆಮೇಲೆ ನಮ್ ಜಾಗದಲ್ಲೂ ಯಾರು ಕೂತಿರ್ಲಿಲ್ಲ. ಪಟ್ಟ ಅಂತ ಹೋಗಿ ಜಾಗದಲ್ಲಿ ಕುತ್ಕೊಂಡ್ಬಿಟ್ಟೆ. ಬೇರೆಯವ್ರು ಬಂದು ಕೂತ್ಕೊಂಡ್ಬಿಟ್ರೆ ಜಾಗನೇ ಬಿಡಲ್ಲ ಗೈಸ್. ನಾನು ಯಾಕೆ ಅಲ್ಲೇ ಕುತ್ಕೊತೀನಿ ಅಂದ್ರೆ ಅಲ್ಲೊಂಥರ ನೆರಳು ಇರ್ತದೆ, ಮತ್ತೆ ಮರ ಗಿಡಗಳೆಲ್ಲ ತಿರ್ಗಾಡ್ತಾ ಇರ್ತವೆ. ಸಾರಿ ಗಾಳಿ ಆಡ್ತಾ ಇರ್ತವೆ. ಮತ್ತೆ ಅದೆಲ್ಲ ಮಾತಾಡೋ ಒಂದ್ ಸ್ವಲ್ಪ ವಾಯ್ಸ್ ಓವರ್ ಮಿಸ್ಟೇಕ್ ಆಯ್ತದೆ, ಏನು ಅನ್ಕೋಬೇಡಿ. ಅಲ್ಲಿಂದ ಮುಗಿಸ್ಕೊಂಡು ಒಂದ್ ಬ್ಲಾಕ್ ಕಾಫಿ ಹಾಕೊಂಡು ನೆಕ್ಸ್ಟ್ ಸ್ಟುಡಿಯೋ ಕಡೆ ಬಂದೆ. ಒಂದ್ ಸ್ವಲ್ಪ ಕೆಲಸ ಕಾರ್ಯಗಳು ಬೇರೆ ಏನೇನೈತೆ ಅದೆಲ್ಲ ನೋಡ್ತಾ ಇದ್ದೆ. ಅದಾದ್ಮೇಲೆ ನೆನ್ನೆ ಕೇಳಿರೋ ಪ್ರಶ್ನೆಗೆ ಕೆಲವೊಬ್ರು ಮಾತ್ರ ಉತ್ತರ ಮಾಡೋರೆ, ಅದು ಒಬ್ಬೇ ಒಬ್ರು. ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಗೈಸ್. ಮತ್ತೆ ಆ ಕಮೆಂಟ್ ನೋಡಿ ನಂಗೆ ಒಂದ್ ಸ್ವಲ್ಪ ಖುಷಿ ಆಯ್ತು. ನನ್ನ ಮಾತನ್ನ ಸೀರಿಯಸ್ ಆಗಿ ತಗೊಂಡು ನನ್ನ ಬಗ್ಗೆ ಯೋಚನೆ ಮಾಡಿ ಕಮೆಂಟ್ ಹಾಕೋರೆ. ಪರವಾಗಿಲ್ಲ, ನನ್ನ ಮಾತು ಸೀರಿಯಸ್ ಆಗಿ ತಗೋತಾರೆ ಅನ್ನಂಗಾಯ್ತು. ಹಂಗೆ ಇದಕ್ಕಿದ್ದಂಗೆ ಮೋಡ ಕವಿದ ವಾತಾವರಣ ಆಗಿ ಮಳೆನೇ ಸೃಷ್ಟಿ ಆಗೋಯ್ತು. ನಾನು ಅದಕ್ಕೆ ಅದೇ ಖುಷಿಗೆ 10 ರೂಪಾಯಿ ಚಿಪ್ಸ್ ತಗೊಂಡೆ. ಅದು 10, 20, 30, 40, 50 ಗಂಟೆ ಹೊಂಟಾಯ್ತು. ಮತ್ತೆ ಇವತ್ತೇನು ಜಾಸ್ತಿ ಶೂಟ್ ಹಾಕಿದ್ದೀನಿ ಅನ್ಕೋತೀನಿ. ಮತ್ತೆ ಏನೇ ಜೀವನದಲ್ಲಿ ಏನಿಲ್ಲ, ಖುಷಿಯಾಗಿರಿ. ಸಿಗುವ ನಾಳೆ.